ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕೂಗಳತೆ ದೂರದಲ್ಲಿರುವ ಶಿರೋಳ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ವಿದ್ಯುತ್ ಕಂಬಗಳು ಮಳೆ ಗಾಳಿಗೆ ಬಿದ್ದು ಭಾರೀ ಅನಾಹುತವೊಂದು ತಪ್ಪಿ ಹೋಗಿದೆ. ಇನ್ನು ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಎಂದು ಹೇಳಲಾಗಿದೆ. ಶಿರೋಳ ಗ್ರಾಮದಲ್ಲಿ ಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಮರವೊಂದು ವಿದ್ಯುತ್ ತಂತಿ ಮೇಲೆ ಬಿದ್ದದ್ದು ಸುಮಾರು 12 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಿದ್ದಿವೆ. ಹಲವು ಮನೆಗಳ ಪಕ್ಕದಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಓರ್ವನಿಗೆ ವಿದ್ಯುತ್ ಕಂಬ ತಾಕಿದ್ದು ಬೆನ್ನು ಹಾಗೂ ಕಾಲಿಗೆ ಪೆಟ್ಟಾಗಿದೆ ಎಂದು ಬಲ್ಲ ಮೂಲಗಳು ಹೇಳಿದ್ದಾರೆ. ನಡೆದ ಈ ದುರ್ಘಟನೆಯ ವೇಳೆಯಲ್ಲಿ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಚಲನೆಯಲ್ಲಿ ಇರಲಿಲ್ಲ. ಒಂದು ವೇಳೆ ವಿದ್ಯುತ್ ಚಲನೆಯಲ್ಲಿದ್ದರೆ ಇಂದು ಗ್ರಾಮದಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತಿತ್ತು. ಈ ಅವ್ಯವಸ್ಥೆಯನ್ನು ನೋಡಿ ವಿದ್ಯುತ್ ಕಂಬಗಳು ಕಳಪೆ ಮಟ್ಟದಿಂದ ಕೂಡಿವೆ ಎಂದು ಗ್ರಾಮಸ್ಥರು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಅಳವಡಿಸಿರುವ ಟಿಸಿ ಸುತ್ತ ಗಿಡಗಂಟೆಗಳು ಬೆಳೆದಿದ್ದು ಯಾವ ಅಧಿಕಾರಿಗಳು ಬಂದು ಅದನ್ನು ತೆಗೆಯುವ ಗೋಜಿಗೆ ಹೋಗಿಲ್ಲ. ಜೊತೆಗೆ ಟಿಸಿ ಬಳಿಯೇ ದೊಡ್ಡ ಮರ ಇದ್ದು ಅದನ್ನು ಕೂಡ ತೆಗೆಯದೆ ಹಾಗೆ ಬಿಟ್ಟಿದ್ದು ಇವತ್ತು ಈ ಅನಾಹುತ ಸಂಭವಿಸಲಿಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶೀಘ್ರವೇ ಹೆಸ್ಕಾಂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಗ್ರಾಮದಲ್ಲಿರುವ ಹಳೆ ವಿದ್ಯುತ್ ಕಂಬಗಳನ್ನು ತೆಗೆದು ಗುಣಮಟ್ಟದಿಂದ ಕೂಡಿದ ಕಂಬಗಳನ್ನು ಅಳವಡಿಸಿ ಪದೇ ಪದೇ ಸಂಭವಿಸುತ್ತಿರುವ ಇಂಥ ಅನಾಹುತಗಳಿಂದ ಜನರನ್ನು ರಕ್ಷಿಸಬೇಕಾಗಿದೆ. ಜೊತೆಗೆ ಕಳಪೆ ಮಟ್ಟದಿಂದ ಕೂಡಿರುವ ಕಂಬಗಳನ್ನು ಅಳವಡಿಸಿ ಗ್ರಾಮಸ್ಥರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಹೆಸ್ಕಾಂ ಅಧಿಕಾರಿಗಳು ತಮ್ಮ ಮೂಲ ಜವಾಬ್ದಾರಿಯನ್ನು ಮರೆತಂತಿದೆ. ಹೀಗೆ ಮುಂದುವರೆದರೆ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವ ಕಾಲ ದೂರವಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈಗ ದವಾಖಾನೆ ಡಾಕ್ಟರ್ ತೋರಿಸಿದ್ರೆ ಅದು ಕಂಬ ಏನ್ ವೀಕ್ ಆಗಿತ್ತ ಏನು ಮಾಡಿದ್ರು 11 ಕಂಬ. ಇನ್ನೊಂದ್ 4-5 ಕಂಬ ಆಯ್ತು ಎಲ್ಲ ಅಳಿ ಹೋಗ್ಯಾರ ಬಾಳ ಸತ್ರಿ. ನಮಗ ಗೊತ್ತಿಲ್ಲ ಕಂಬ ಮೊದಲ ಹಾಕ್ಯಾರಿ ನಮಗ 40 ವರ್ಷ ರೀ ಹಾಕ್ಯಾರ. ಅವು ಎಲ್ಲ ಅಳಿ ಅವು ತೆಗೆದು ದುರಸ್ತಿ ಮಾಡಬೇಕ್ರಿ ನಮ್ಮ ಊರಿಗೆ. ಕಬ್ಬನ್ ಕಂಬ ಆದ್ರೆ ಚಲೋ ರೀ ಅದೆಲ್ಲ ಚಲೋ ರೀ. ಆಮೇಲೆ ಮಳಿ ಗಾಳಿ ಏಕಾಲಕ್ಕೆ ಒಮ್ಮೆ ಬಿಟ್ಟೈತ್ರಿ. ಆಮೇಲೆ ಸಾಲಿವೆಯನ್ನು ಇಳಿಸಿ ಆಮೇಲೆ ಪಾರಾಗಿದ್ದಾರೆ. ಒಮ್ಮೆ ಹೇಗಲ್ಲ ಗಾಳಿ ಮಳೆ ಒಮ್ಮೆ ಶುರು ಆಗೋದ್ರಿಂದ ಆಮೇಲೆ ಒಂದು 8 ಬಿಟ್ಟಾರೆ. ಇಬ್ರಾಹಿಂ ತೊಂದೋಟೆ ತೋರನ್ರಿ ಅವರು ಚಾಟಿ ಓಡ್ ಹೋಗ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಬಡ್ದಂಗ ಐತ್ರಿ ಕಂಬ. ಅವ್ರಿಗೆ ದವಾಖಾನೆ ಗೌರ್ಮೆಂಟ್ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರಿ. ಈಗ ಕೆವಿ ಅವ್ರು ಬಂದ್ರೇನ್ರಿ? ಬಂದಾರಿ ಈಗ ಕೆವಿ ಮಾಡಿದ್ರಿ ಬಂದಾರಿ ಬಂದ್ ಕೊಟ್ಟಾರೆ. ಇದಕ್ಕೆ ಮುಖ್ಯ ಕಾರಣ ಏನ್ರಿ? ಬೆಳಗ್ಗೆ ಮುಖ್ಯ ಕಾರಣ ಗಿಡ ಒಂದ್ ಸ್ವಲ್ಪ ಇತ್ತಂದ್ರಿ ಗಿಡ ಸ್ವಲ್ಪ ಮೇಲೆ ಗಾಳಿ ಮಳಿ ಎಷ್ಟ್ ಕಂಬ ಇದ್ದಾವ್ರಿ? ಎಷ್ಟು? 11.